ವಿಶ್ವಾಸ ಇದೆ ಮುಚ್ಚೋದಕ್ಕೆ ಯೂನಿವರ್ಸಿಟಿಗಳು ಮುಚ್ಚೋದಕ್ಕೆ ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ. ಭಾಳ ದುರಾದೃಷ್ಟ. ಯೂನಿವರ್ಸಿಟಿಗಳನ್ನು ಹೆಚ್ಚು ಮಾಡಬೇಕಾಗ್ತದೆ. ಆದರೆ ನಮ್ಮ BJP ಸರ್ಕಾರ ಇದ್ದಾಗ ಏನು ಹೊಸ ಯೂನಿವರ್ಸಿಟಿಗಳು ಆಗಿತ್ತು ಅದನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾರಣ ಏನು? ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 300 ಕೋಟಿ 400 ಕೋಟಿ ರೂಪಾಯಿ ಅನುದಾನ ಕೊಡಬೇಕಾಗ್ತದೆ. ಅನುದಾನ ಕೊಟ್ಟರೆ ಯೂನಿವರ್ಸಿಟಿಗಳು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ. ಆದರೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಖಂಡಿತ ಇದು ಈ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ, ಒಳ್ಳೆಯದಾಗಿ ಸಾಧ್ಯವೂ ಇಲ್ಲ. ಮಕ್ಕಳಿಗೆ ಅನನುಕೂಲ ಆಗ್ತದೆ, ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ನಿರ್ಧಾರದಿಂದ ಹಿಂದೆ ಸರ್ಕೋಬೇಕಾಗ್ತದೆ. ಇವರ ಗ್ಯಾರಂಟಿಗಳಿಂದ ಅನುದಾನ ಹೊಂದೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿನೂ ಕೂಡ ಜಾಸ್ತಿ ಮಾಡಿದ್ರು, ಬೇರೆ ಬೇರೆ ಬೆಲೆ ಏರಿಕೆಗಳು ಆಗ್ತಾ ಇದೆ. ಮತ್ತೊಂದು ಕಡೆ ಅನುದಾನ ಕೊಡೋದಕ್ಕಾಗ್ದೇ ಈ ರೀತಿ ಯೂನಿವರ್ಸಿಟಿಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡೋದಕ್ಕೇನು ರಾಜ್ಯ ಸರ್ಕಾರ ಹೊರಟಿದೆ. ಖಂಡಿತ ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ವಿಶ್ವಾಸ ಇದೆ ಮುಚ್ಚೋದಕ್ಕೆ ಯೂನಿವರ್ಸಿಟಿಗಳು ಕ್ಯಾಬಿನೆಟ್ ಡಿಸಿಷನ್ ತಗೊಂಡಿದೆ. ಭಾಳ ದುರಾದೃಷ್ಟ. ಯೂನಿವರ್ಸಿಟಿಗಳನ್ನು ಹೆಚ್ಚು ಮಾಡಬೇಕಾಗ್ತದೆ. ಆದರೆ ನಮ್ಮ BJP ಸರ್ಕಾರ ಇದ್ದಾಗ ಏನು ಹೊಸ ಯೂನಿವರ್ಸಿಟಿಗಳು ಆಗಿತ್ತು ಅದನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಕಾರಣ ಏನು? ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 300 ಕೋಟಿ 400 ಕೋಟಿ ರೂಪಾಯಿ ಅನುದಾನ ಕೊಡಬೇಕಾಗ್ತದೆ. ಅನುದಾನ ಕೊಟ್ಟರೆ ಯೂನಿವರ್ಸಿಟಿಗಳು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ, ಬಡ ಮಕ್ಕಳಿಗೆ ಅನುಕೂಲ ಆಗ್ತದೆ. ಆದರೆ ಈ ರೀತಿ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಕೈಗೊಂಡಿರ್ತಕ್ಕಂಥದ್ದು ಖಂಡಿತ ಇದು ಈ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ, ಒಳ್ಳೆಯದಾಗಿ ಸಾಧ್ಯವೂ ಇಲ್ಲ. ಮಕ್ಕಳಿಗೆ ಅನನುಕೂಲ ಆಗ್ತದೆ, ಮಕ್ಕಳಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ. ಈಗಲಾದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ತನ್ನ ನಿರ್ಧಾರದಿಂದ ಹಿಂದೆ ಸರ್ಕೋಬೇಕಾಗ್ತದೆ. ಇವರ ಗ್ಯಾರಂಟಿಗಳಿಂದ ಅನುದಾನ ಹೊಂದೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿನೂ ಕೂಡ ಜಾಸ್ತಿ ಮಾಡಿದ್ರು, ಬೇರೆ ಬೇರೆ ಬೆಲೆ ಏರಿಕೆಗಳು ಆಗ್ತಾ ಇದೆ. ಮತ್ತೊಂದು ಕಡೆ ಅನುದಾನ ಕೊಡೋದಕ್ಕಾಗ್ದೇ ಈ ರೀತಿ ಯೂನಿವರ್ಸಿಟಿಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡೋದಕ್ಕೇನು ರಾಜ್ಯ ಸರ್ಕಾರ ಹೊರಟಿದೆ. ಖಂಡಿತ ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.